ನಮಸ್ಕಾರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಬೆಂಗಳೂರಲ್ಲಿ ಮದುಮಗಳ ಬರ್ಬರ ಹತ್ಯೆ. ವರನ ಮನೆಗೆ ಹೋದವಳು ಶವವಾಗಿ ಪತ್ತೆ. ವಧುವಿನ ಸ್ನೇಹಿತೆ ಮೀರಾ ನಾಪತ್ತೆ. ಸಾವಿನ ಸುತ್ತ ಅನುಮಾನದ ಹುತ್ತ. ಅಂತೂ ಇಂತೂ ನಿವಾರಣೆಯಾಯಿತು ಬೆಂಗಳೂರು ವಾಟರ್ ಪ್ರಾಬ್ಲಮ್. ವಾರದ ಬಳಿಕ ಜಲಮಂಡಳಿಯಿಂದ ಸೊಲ್ಯೂಷನ್. ಇನ್ನೊಂದು ತಿಂಗಳು ನೋ ಟೆನ್ಷನ್. ಒಂದೇ ಕಾರಿಗೆ ಬೇರೆ ಬೇರೆ ನಂಬರ್. ವಿಧಾನಸೌಧದಲ್ಲೊಂದು ಚೀಟಿಂಗ್ ಕಾರ್. ದುಡ್ಡು ಹೊಡೆಯಲು ಪ್ಲಾನ್ ಹಾಕಿದ್ರು ಆಫೀಸರ್. ಮಳೆ ಬಂದ್ರೆ ಮನೆಗಳಿಗೆ ನುಗ್ಗುತ್ತೆ ಚರಂಡಿ ನೀರು. ಬಿಬಿಎಂಪಿಯಿಂದ ಕ್ಲೀನಿಂಗ್ ಬೋಲು ಜೋರು. ಪಾಲಿಕೆ ಸಿಬ್ಬಂದಿ ಕಾರ್ಯಕ್ಕೆ ಜನರ ನಿಟ್ಟುಸಿರು. ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಗುಡುಗು ಮಿಂಚು ಸಹಿತ ಭಾರಿ ಮಳೆ ಸುರಿತಾ ಇದೆ. ನಗರದ ಹಲವೆಡೆ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಪ್ಯಾಲೇಸ್ ಗುಟ್ಟಹಳ್ಳಿ ಬಳಿ ಮರಗಳು ಧರೆಗುರುಳಿದ್ದು 2 ಆಟೋಗಳು ಜಖಂಗೊಂಡಿವೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗ್ತಿದೆ ಅಂತ ಸುದ್ದಿ ಇದೆ. ನಗರದ ಹಲವೆಡೆ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಇದೇ ಸಂದರ್ಭದಲ್ಲಿ 2 ಆಟೋಗಳು ಜಖಂಗೊಂಡಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಪ್ಯಾಲೇಸ್ ಗುಟ್ಟಹಳ್ಳಿಯ ಸಮೀಪ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಮರಗಳು ಕೂಡ ಧರೆಗುರುಳಿದ್ದಾವೆ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಎದುರಾಗಿರುತ್ತೆ. ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವಂಥದ್ದು. ಉದ್ಯಾನ ನಗರಿಯಲ್ಲಿ ಮಳೆಯ ಸಿಂಚನವಾಗಿದೆ. ಆದರೆ ಧಾರಾಕಾರ ಮಳೆ ಸುರಿತಾ ಇರುವಂಥದ್ದು. ಗುಡುಗು ಮಿಂಚು ಸಹಿತ ಭಾರಿ ಮಳೆ ಸುರಿತಾ ಇದೆ. ನಗರದ ಹಲವೆಡೆ ಈಗಾಗಲೇ ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದೆ. ಪ್ಯಾಲೇಸ್ ಗುಟ್ಟಹಳ್ಳಿಯ ಸಮೀಪ ಮರಗಳು ಧರೆಗುರುಳಿವೆ ಅನ್ನೋ ಸುದ್ದಿ ಕೂಡ ಬಂದಿದೆ. ಈಗಾಗಲೇ ಇದೇ ಗುಟ್ಟಹಳ್ಳಿ ಹತ್ರ 2 ಆಟೋಗಳು ಜಖಂಗೊಂಡಿವೆ ಅನ್ನೋ ಮಾಹಿತಿ ಇದೆ. ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಬೆಂಗಳೂರಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ಒಂದು ರೀತಿ ಕೆಲವೊಂದು ಡ್ರೈನೇಜ್ ಎಲ್ಲ ಓಪನ್ ಆಗಿ ರಸ್ತೆಗೆಲ್ಲ ಗಲೀಜು ನೀರು ನುಗ್ಗುವಂಥದ್ದು. ಆದರೆ ಈಗ ಧಾರಾಕಾರ ಮಳೆ ಸುರಿತಾ ಇದೆ. ಸಂದರ್ಭದಲ್ಲಿ ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದೆ. ಈಗಾಗಲೇ 10:37 ಸಮಯ ಆಯಿತು. ಈ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಗುಟ್ಟಳ್ಳಿ ಸಮೀಪ 2 ಮರಗಳು ಧರೆಗೆ ಉರುಳಿವೆ. ಆಟೋ ಕೂಡ ಜಖಂಗೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಇನ್ನು ಬೆಂಗಳೂರಿನ ಸಾಕಷ್ಟು ಕಡೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಗುಡುಗು ಮಿಂಚು ಸಹಿತ ಭಾರಿ ಮಳೆ ಸುರಿತಾ ಇರುವಂಥದ್ದು. ನಗರದ ಹಲವೆಡೆ ಸಂಚಾರದ ದಟ್ಟಣೆ ಕೂಡ ಉಂಟಾಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್ ಸಮಸ್ಯೆ ಎಲ್ಲೆಲ್ಲೂ ತಲೆದೋರುತ್ತೆ. ಇದೇ ಸಂದರ್ಭದಲ್ಲಿ ಪ್ಯಾಲೇಸ್ ಗುಟ್ಟಹಳ್ಳಿ ಬಳಿ ಕೂಡ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಅಲ್ಲಿ ಮರಗಳು ಕೂಡ ಧರೆಗೆ ಉರುಳಿವೆ ಅನ್ನೋ ಮಾಹಿತಿ ಇದೆ. ಇನ್ನು ಅದ್ರ ಜೊತೆಗೆ 2 ಆಟೋಗಳು ಕೂಡ ಜಖಂಗೊಂಡಿವೆ ಅನ್ನೋ ಮಾಹಿತಿ ಇದೆ. ಇನ್ನು ಬಸವೇಶ್ವರ ನಗರದಲ್ಲಿ ಆಲಿಕಲ್ಲು ಮಳೆ ಉಂಟಾಗಿರುವಂಥದ್ದು. ದಾಸರಹಳ್ಳಿಯಲ್ಲಿ ಕಲ್ಯಾಣ ಮಂಟಪಕ್ಕೆ ನುಗ್ಗಿರೆ ನೀರು ಕೂಡ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ಇವೆಲ್ಲ ಸಹಜ ಸಮಸ್ಯೆಗಳಾಗುತ್ತೆ. ಪ್ರತಿ ಬಾರಿ ಕೂಡ ಬಿಬಿಎಂಪಿ ಮೇಲೆ ಆರೋಪವನ್ನು ಮಾಡ್ತೀವಿ. ಗಂಗಮ್ಮ ತಿಮ್ಮಯ್ಯ ಕಲ್ಯಾಣ ಮಂಟಪಕ್ಕೆ ಈ ಒಂದು ನೀರು ನುಗ್ಗಿರುವಂಥದ್ದು. ಬೆಂಗಳೂರಿನಲ್ಲಿ ಮಳೆ ಬಂತು ಅಂದರೆ ಆಗುವಂತಹ ಅವಾಂತರಗಳ ಒಂದು ಅನಾವರಣ ಇವತ್ತು ಆಗ್ತಿದೆ ಅಂತಲೇ ಹೇಳ್ಬೋದು. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಮಳೆ ಆಗಿದೆ. ಮಳೆ ಬಂದ ಸಂದರ್ಭದಲ್ಲಿ ಮನೆಗಳಿಗೆ ನೀರು ನುಗ್ಗೋದು ಸಹಜ. ಇದೇ ಸಂದರ್ಭದಲ್ಲಿ ಕಲ್ಯಾಣ ಮಂಟಪಕ್ಕೆ ನೀರು ನುಗ್ಗಿರುವ ಸುದ್ದಿ ಕೂಡ ಇರುವಂಥದ್ದು. ಗುಟ್ಟಹಳ್ಳಿಯಲ್ಲಿ ಮರಗಳು ಧರೆಗೆ ಉರುಳಿವೆ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಸೂದ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಪ್ರತಿ ಬಾರಿ ಕೂಡ ಬೆಂಗಳೂರಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ಒಂದು ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಮನೆಗಳಿಗೆ ನೀರು ನುಗ್ಗುವಂಥದ್ದು, ಮರಗಳು ಧರೆಗುರುಳುವಂಥದ್ದು. ಅದರ ಜೊತೆಗೆ ನಮ್ಮ ಆರೋಪ ಬಿಬಿಎಂಪಿ ಮೇಲೆ. ಈ ಬಾರಿ ಮಳೆ ಎಫೆಕ್ಟ್ ಯಾವ ರೀತಿ ಇದೆ? ದಿವ್ಯಶ್ರೀ, ಮುಂಗಾರು ಪೂರ್ವ ಮಳೆ ತುಂಬಾ ಜೋರಾಗಿ ಬಂದಿದೆ ಅಂತ ಹೇಳ್ಬೋದು. ಕಳೆದ 15 ದಿನಗಳಿಂದ ತುಂಬಾ ಜೋರಾಗಿ ಮಳೆ ಬೀಳ್ತಾ ಇದೆ. ಸಾಕಷ್ಟು ಎಡವಟ್ಟು ಕೂಡ ಮಾಡಿರುವಂತದ್ದು.
ಈಗಾಗಲೇ ತಗ್ಗು ಪ್ರದೇಶಕ್ಕೆ ಸಾಕಷ್ಟು ನೀರು ನುಗ್ಗಿದೆ. ಇವತ್ತಿನ ಮಳೆ ಅಂತೂ ತುಂಬಾ ಎಡವಟ್ ಮಾಡಿರುವಂತದ್ದು. ತುಂಬಾ ಆ ಕಡೆ ಮರಗಳು ಕೂಡ ಉರುಳು ಬಿದ್ದಿರುವಂತದ್ದು, ಕೆಲವು ಕಡೆ ಚೌಲ್ಟ್ರಿಗಳಿಗೆ ಮನೆಗಳಿಗೆಲ್ಲ ನೀರು ನುಗ್ಗಿರುವಂತದ್ದು. ಜಯನಗರದಲ್ಲಿ ಮರಗಳು ಧರೆಗುಳಿದಿವೆ ರಸ್ತೆ ಅಡ್ಡಲಾಗಿ, ಹಾಗಾಗಿ ಟ್ರಾಫಿಕ್ ಜಾಮ್ ಅಲ್ಲಿ ತುಂಬಾ ಕಾಣಿಸ್ಕೊಂಡಿರುವಂತದ್ದು. ಅದಲ್ಲದೆ ಬಸವೇಶ್ವರ ನಗರದಲ್ಲೂ ಕೂಡ ಸಾಕಷ್ಟು ಮರಗಳು, ಅಂದ್ರೆ ಮುಖ್ಯವಾಗಿ 3ನೇ ಕ್ರಾಸಲ್ಲಿ 2 ಮರಗಳು ಒಟ್ಟಿಗೆ ಬಿದ್ದಿದ್ದಾವೆ. ಹಾಗಾಗಿ ಅಲ್ಲೂ ಕೂಡ ಟ್ರಾಫಿಕ್ ಜಾಮ್ ಕಾಣಿಸ್ಕೊಂಡಿರುವುದು. ಅಲ್ಲೇ ಗಂಗಾಮತ್ತಮ್ಮ ಚೌಲ್ಟ್ರಿಯಲ್ಲಿ ಕೂಡ ಸಾಕಷ್ಟು ನೀರು ನುಗ್ಗಿರುವಂತದ್ದು. ಹಾಗಾಗಿ ಅಲ್ಲಿ ಮದುವೆ ಒಂದು ನಡೀತಾ ಇತ್ತು, ಅಲ್ಲೂ ಕೂಡ ತುಂಬಾ ಸಾಕಷ್ಟು ಪ್ರಾಬ್ಲಮ್ ಆಗಿರುವಂತದ್ದು. ತುಂಬಾ ಕಡೆ ಅಂದ್ರೆ ಬೆಂಗಳೂರಿನ ಅಷ್ಟು ಏರಿಯಾಗಳಲ್ಲಿ ಮಳೆ ಬೀಳ್ತಾ ಇರುವಂತದ್ದು. ಜನ ಕೂಡ ಟ್ರಾಫಿಕ್ ನಲ್ಲಿ ಸಿಗಾಕೊಂಡು ತುಂಬಾ ತೊಂದರೆ ಪಡ್ತಾ ಇದ್ದಾರೆ. ದಿವ್ಯಾ, ಮಾಹಿತಿಗಾಗಿ ಧನ್ಯವಾದ ಮಸೂದ್. ಒಟ್ಟಾರೆ ಉದ್ಯಾನ ನಗರಿ ಫುಲ್ ಮಳೆಯಿಂದ ತುಂಬಿರುವಂಥದ್ದು. ಈ ಸಂದರ್ಭದಲ್ಲಿ ಸಂಚಾರದಲ್ಲಿ ವ್ಯತ್ಯಯ ಕೂಡ ಉಂಟಾಗಿದೆ. ಕಾಂಕ್ರೀಟ್ ನಾಡು ಬೆಂಗಳೂರು, ಈ ಸಂದರ್ಭದಲ್ಲಿ ಮಳೆಯಿಂದ ಫುಲ್ ಸಂಚಾರದಲ್ಲಿ ವ್ಯತ್ಯಯ ಕೂಡ ಉಂಟಾಗಿದೆ. ಅಂತೂ ಇಂದು ಒಂದು ವಾರದ ಬಳಿಕ ಬೆಂಗಳೂರಿನ ನೀರಿನ ಬವಣೆ ತೀರಿದೆ. ನೀಡಿದ ಭರವಸೆಯಂತೆ ಜಲಮಂಡಳಿ ಅಧಿಕಾರಿಗಳು ನಗರಕ್ಕೆ ಕುಡಿಯುವ ನೀರು ಪೂರೈಸಿದ್ದಾರೆ. ಇನ್ನೊಂದು ತಿಂಗಳು ಬೆಂಗಳೂರಿಗೆ ನೀರಿನ ಸಮಸ್ಯೆ ಇಲ್ಲ. ಒಂದು ವಾರದಿಂದ ನೀರಿಗಾಗಿ ಪರದಾಡುತ್ತಿದ್ದ ಬೆಂಗಳೂರಿನ ಜನತೆ ಇವತ್ತು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೆಆರ್ಎಸ್ನಲ್ಲಿ ನೀರಿನ ಪ್ರಮಾಣ ಕುಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನತೆ ಒಂದು ವಾರದಿಂದ ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿತ್ತು. ಇವತ್ತು ನಗರದ ಹಲವೆಡೆ ಕಾವೇರಿ ನೀರು ಪೂರೈಕೆಯಾಗಿದೆ. ನೀರು ಬರುತ್ತಿದ್ದಂತೆ ನಾ ಮುಂದು ತಾ ಮುಂದು ಅಂತ ಸಂತಸದಿಂದ ನೀರನ್ನು ತುಂಬಿಸಿಕೊಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ತುಂಬಾ ನೀರೇ ಬಂದಿಲ್ಲ. ಸ್ನಾನ ಮಾಡಿ 10 ದಿನ ಆಗಿದೆ ಮೇಡಮ್. ಕುಡಿಯೋಕೆ ಕೂಡ ನೀರಿಲ್ಲ. ಇವತ್ತು ಬಂತ ಇವತ್ತು ಬರ್ತಾ ಇದೆ. ಇನ್ನು ಮನೆ ಕೊಳಗೆ ಬಂದಿಲ್ಲ, ಬೀದಿ ಕೊಳಗೆ ಬಂದಿದೆ. ಬೀದಿ ಕೊಳಗೆ ಬಿಡಲ್ಲ ನಮ್ಮನ್ನ. ನಮ್ಗೆ ಮನೆ ಕೊಳಗೆ ಬಿಡಬೇಕು ನೀರು. ಇಷ್ಟು ದಿವಸ ಆದ್ಮೇಲೆ ಇವತ್ತು ಬಂದಿದೆ. ಇವತ್ತು ಬಂದಿದೆ, 10 ದಿನಕ್ಕೆ ಇವತ್ತು ಬಂದಿದೆ. ಮನೆ ಕೊಳಗೆ ಬಂದಿಲ್ವಲ್ಲ, ಬೀದಿ ಒಳಗವರು ನಮ್ಗೆ ಬಿಡಲ್ಲ ಮನೆ ಕೊಳಗೆ. ನಾವೇನ್ ಮಾಡ್ಬೇಕು ನೀವೇ ಹೇಳಿ. ಅದಕ್ಕೆ ನೀರು ಬಿಡ್ಬೇಕು ಅಂತ ನಮ್ಗೆ ನೀರು ಬಿಡ್ಬೇಕು. ನಮ್ಗೆ ಮನೆ ಕೊಳಗೂ ನೀರು ಬಿಡ್ಬೇಕು. ನಾವು ಅಷ್ಟೇ ಕೇಳೋದು. ಇತ್ತ ಬೆಂಗಳೂರಿನ ನೀರಿನ ಬರ ನೀಗಿಸಲು ಜಲಮಂಡಳಿ ಅಧಿಕಾರಿಗಳು ಭಾರಿ ಹರಸಾಹಸವನ್ನೇ ಪಟ್ಟಿದ್ದಾರೆ. ಹೇಮಾವತಿ ಡ್ಯಾಂನಿಂದ ಬಿಡುಗಡೆ ಮಾಡಿದ್ದ 1000 ಕ್ಯೂಸೆಕ್ ನೀರು ಮಾಧವ ಮಂತ್ರಿ ಬ್ಯಾರೇಜ್ ಮೂಲಕ ಶಿವಕಟ್ಟೆಗೆ ತಲುಪಿದೆ. ಹೀಗಾಗಿ ಶಿವಕಟ್ಟೆಯಲ್ಲಿ 2 ಅಡಿಗಳಷ್ಟು ನೀರಿನ ಪ್ರಮಾಣ ಹೆಚ್ಚಾಗಿದ್ದು, ಬೆಂಗಳೂರಿಗೆ ಅಗತ್ಯವಿರುವ ಹೆಚ್ಚುವರಿ 200 MLD ನೀರು ಸರಬರಾಜಾಗ್ತಿದೆ. 1.75 TMC ಅಷ್ಟು ನೀರು ಕಾವೇರಿ KRS ಸಾಗರದಲ್ಲಿ ಸ್ಟಾಕ್ ಇರೋದ್ರಿಂದ ಐ ಥಿಂಕ್ ಅನದರ್ 25-30 ಡೇಸ್ ಅಂದರೆ ಅಷ್ಟರೊಳಗೆ ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಪ್ರತಿನಿತ್ಯ 1200 MLD ಅಷ್ಟನ್ನು ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಅಂದರೆ 500 ಕ್ಯೂಸೆಕ್ಸ್ ನೀರನ್ನು ನಾವು ಪ್ರತಿನಿತ್ಯ ಸಪ್ಲೈ ಮಾಡ್ತಾಯಿದ್ದೀವಿ. ಕಾವೇರಿ 4ನೇ ಹಂತ ಪೂರ್ತಿ ಕಮಿಷನ್ ಆದಮೇಲೆ 600 ಕ್ಯೂಸೆಕ್ಸ್ ಬೇಕಾಗುತ್ತೆ. 500 ಕ್ಯೂಸೆಕ್ಸನ್ನು ನಾವು ಆಲ್ರೆಡಿ ಸಪ್ಲೈ ಮಾಡ್ತಾಯಿದ್ದೀವಿ. ಹಾಗಾಗಿ ನಿನ್ನೆಯಿಂದ ನಮಗೆ ಇದುವರೆಗೂ ಬರೀ 850 750 ಈ MLD ಅಷ್ಟು ಮಾತ್ರ ಸಪ್ಲೈ ಮಾಡ್ತಿದ್ದೋ. ಈಗ ಅದು 1200 ಸ್ಥಿತಿಗೆ ತಲುಪಿದೆ. ನಿನ್ನೆಯಿಂದ 1200 ML ಬರ್ತಾ ಇದೆ. ಐ ಥಿಂಕ್ ಪರಿಸ್ಥಿತಿ ಇನ್ನೂ ಸ್ವಲ್ಪ ಮುಂದುವರಿಯುತ್ತೆ, ಇಂಪ್ರೂವ್ ಆಗುತ್ತೆ. ಇಂದಿನಿಂದ ಪೂರ್ಣ ಪ್ರಮಾಣದಲ್ಲಿ ನಗರಕ್ಕೆ ನೀರು ಸರಬರಾಜಾಗ್ತಿದ್ದು, ಇನ್ನೊಂದು ತಿಂಗಳವರೆಗೆ ನೀರಿನ ಸಮಸ್ಯೆ ತಲೆದೋರಲ್ಲ. ಆದರೆ ಅಷ್ಟರೊಳಗೆ ಮಳೆಯಾಗದಿದ್ರೆ ಮತ್ತೆ ಸಂಕಷ್ಟ ಶುರುವಾಗೋದು ಗ್ಯಾರಂಟಿ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಬ್ಯಾಂಗ್ಳೂರ್ ಫಸ್ಟ್ನಲ್ಲಿ ಈಗ ಒಂದು ಬ್ರೇಕ್.